ಸರ್ ಸರ್ ಅಮ್ಮ ಅಮೃತ ಅಮ್ಮ ನಮಸ್ತೆ ಆಂಟಿ ಅಮೃತ ಕೂತ್ಕೊಮ್ಮ ಇಲ್ಲ ಆಂಟಿ ನಾನು ಕೂತ್ಕೊಳ್ಳೋದಕ್ಕೆ ಬಂದಿಲ್ಲ ನಾನು ಮತ್ತೆ ಆಫೀಸಿಗೆ ಹೋಗಬೇಕು ಸರ್ರು ಈ ಫೈಲ್ನ ತೊಗೊಂಡು ಬರೋದಕ್ಕೆ ಹೇಳಿದರು ಅದಕ್ಕೆ ಬಂದೆ ಸರ್ ಇದ್ದಾರಾ ಸೂರ್ಯ ಸೂರ್ಯ ಬಂದೆ ಅತ್ತೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಫೈಲ್ ತಗೊಂಬಂದ್ರ ಹಾಂ ಸರ್ ತಂದಿದ್ದೀನಿ ತಗೊಳ್ಳಿ ಇದರಲ್ಲಿ ಇನ್ನು ಕೆಲವು ಅಡಿಷನಲ್ ಮ್ಯಾಟ್ರನ್ನ ಸೇರಿಸಬೇಕು ನಾನು ಕೆಲವು ಪಾಯಿಂಟ್ಸನ್ನು ಹೆಡ್ ಆಫೀಸ್ನಲ್ಲಿ ನೋಟ್ಸ್ ಮಾಡಿ ಇಟ್ಟಿದ್ದೀನಿ ಒಂದು ಕೆಲಸ ಮಾಡಿ ನೀವು ನನ್ನ ಜೊತೆ ಹೆಡ್ ಆಫೀಸಿಗೆ ಬನ್ನಿ ಅಲ್ಲಿ ಕೆಲವು ಆ ಮ್ಯಾಟ್ರಸ್ ಏನಿದೆ ಅದನ್ನು ಸೇರಿಸಿ ಆಮೇಲೆ ಡಿಸ್ಪ್ಯಾಚ್ ಮಾಡಿ ಓಕೆ ಸರಿ ಸರ್ ಅದೇ ನಾನು ಬರ್ತೀನಿ ಅಮ್ಮ ಬಾಯ್ ಆಯ್ತಪ್ಪ ಹೋಗ್ಬಿಟ್ಪಾ ಬನ್ನಿ ಬರ್ತೀನಾ ಆಂಟಿ ಅತ್ಗೆ ಅತ್ಗೆ ಯಾಕತ್ಗೆ ಅಮೃತನ ಹಾಗೆ ನೋಡ್ತಾ ಇದ್ದೀರಾ? ಅವತ್ತು ನಮ್ಮ ಮನೆಗೆ ಬಂದಾಗ್ಲೂ ಹಾಗೆ ನೋಡ್ತಾ ಇದ್ರಿ. ಓಹೋ, ಅವಳು ನಿಮ್ಮ ಮಗಳ ಥರನೇ ಇದ್ದಾಳೆ ಅಂತನಾ? ಅವಳು ನನ್ನ ಮಗಳಿರ್ಬೋದೇನೋ ಅಂತ ನಾನು ಕಳ್ಕೊಂಡ ಮಗಳು ಅವಳೇ ಆಗಿರ್ಬೋದೇನೋ ಅಂತ ಒಂದೊಂದ್ಸಲ ಅನ್ಸುತ್ತೆ ಮಾಲ್ತಿ. ಅದು ಹೇಗೆ ಸಾಧ್ಯ ಅದಕ್ಕೆ? ಅವಳು ಒಳ್ಳೆ ಗುಣ ನೋಡಿ, ಅವಳು ನಿಮ್ಮ ಮಗಳ ಥರನೇ ಇರೋದು ನೋಡಿ ನಿಮ್ಗೆ ಹಾಗನ್ಸಿರ್ಬೇಕಷ್ಟೆ. ಅದು ನಂಗೆ ಗೊತ್ತಿಲ್ಲ. ನನ್ನ ಮನಸ್ಸಿನ ಮೂಲೆಯಲ್ಲಿ ಅವಳು ನೋಡ್ದಾಗೆಲ್ಲ ಅವಳೇ ನನ್ನ ಮಗಳು ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಒಳ್ಳೆಯವ್ರನ್ನ ನೋಡಿದಾಗಲೆಲ್ಲ ಅವರು ನಮ್ಮವರಾಗೆ ಇರಬೇಕು ಅಂತ ಆಸೆ ಪಡೋದು ಸಹಜ ಅಲ್ವಾ? ಬನ್ನಿ, ತಿಂಡಿ ತಿನ್ನಿ ಬನ್ನಿ. ಬಿದ್ದು ಅಮೃತ ಇಬ್ರು ಅಕ್ಕ ತಂಗಿ ಆಗಿದ್ರೆ ಆಶಾ, ಲೇ ಆಶಾ, ಒಳಗೆ ಏನೇ ಮಾಡ್ತಿದ್ಯಾ? ಕನ್ನಡ ಮುಂದೆ ನಿಂತ್ಕೊಂಡು ತಲೆ ಕರ್ಕೊಂಡಿದ್ ಸಾಕು, ಡ್ಯೂಟಿ ಗೊತ್ತಾಗ್ಲಿಲ್ವೇನೆ ನಿನ್ಗೆ? ನಡಿಯೇ. ಏಯ್, ಏನೇ ಇದು? ಅಲ್ಲಿಂದ ಬಂದು ಇಲ್ಲಾಂಡ್ ಆಗ್ತಾ ಇದೀಯಾ? ಮೊದ್ಲಿದನ್ನ ಆರಸ್ರಿ. ಹಾ, ಹೇಳು. ನನ್ ಕೈಲಿ ಆಗಲ್ಲ ರೀ, ನಂಗೆ ವಿಪರೀತ ಕಾಲು ನೋಯ್ತಾ ಇದೆ. ನಿನ್ನೆ ತುಂಬಾ ನಡೆದ್ಬಿಟ್ಟೆ, ಇವತ್ತು ಕಾಲೆಲ್ಲ ಊದ್ಕೊಂಬಿಟ್ಟಿದೆ ರೀ. ನಂಗೆ ಇವತ್ತು ಕೆಲ್ಸಕ್ಕೆ ಹೋಗಕ್ ಆಗಲ್ಲಪ್ಪ. ಕೆಲ್ಸಕ್ಕೆ ಹೋಗಕ್ಕಾಗಲ್ವಾ? ಲೇ, ನೀನ್ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಸಂಬಳ ಬರಲ್ಲ, ಸಂಬಳ ಬರ್ಲಿಲ್ಲ ಅಂದ್ರೆ ನಮ್ಮ ಹೊಟ್ಟೆ ತುಂಬದ ಹೆಂಗೆ? ನೋಡಿ, ಇವತ್ತೊಂದ್ ದಿವಸ ನೀವೇ ಹೋಗಿದ್ದೀನೆಲ್ಲ ಮಾರ್ಕೊಂಡ್ ಬಂದ್ಬಿಡ್ರಿ. ಏನು? ನಾನು ಮನೆಗೆ ಹೋಗ್ಬಿಟ್ಟು ಈ ಕಾಸ್ಮೆಟಿಕ್ಸ್ನೆಲ್ಲ ಮಾರ್ಕೊಂಡ್ ಬರ್ಬೇಕಾ? ಲೇ, ನಾನ್ ಮಾಡೋ ಕೆಲ್ಸನೇ ಬೇರೆ, ನನ್ನ ಯೋಗ್ಯತೆನೇ ಬೇರೆ. ಹೌದೌದು, ಈಗ ಏನ್ ಮಹಾ ಯೋಗ್ಯತೆ ಉಳಿಸ್ಕೊಂಡಿದ್ದೀರಾ ನೀವು? ಏನು ಕೆಲಸ ಮಾಡ್ತಾ ಇಲ್ವಲ್ರಿ?
ನಾನು ಒಂದ್ ದಿವಸ ಕೆಲ್ಸಕ್ಕೆ ಹೋಗದೆ ಹೋದ್ರೆ ನನ್ನ ಕೆಲಸದಿಂದ ತೆಗೆದು ಬಿಡ್ತಾರೆ, ನಮಗ್ ಸಂಬಳ ಬರಲ್ಲ. ಅದಕ್ಕೆ ಇದನ್ನೆಲ್ಲ ತಗೊಂಡೋಗಿ ಏರಿಯಾ ಎಲ್ಲ ಸುತ್ತಿ ಮನೆ ಮುಂದೆ ನಿಂತು ಮಾರ್ಕೊಂಡ್ ಬನ್ನಿ. ದುರಾಕಾರ ಜಾಸ್ತಿ ಆಯ್ತು ನಿನಗೆ. ಏಯ್ ಏನ್ ತಿಳ್ಕೊಂಡಿದ್ಯಾ ನೀನು? ಏನೋ ಪುಟ್ಕೋಸಿ 3,000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬರ್ತಿದ್ದೀನಿ ಅನ್ಬಿಟ್ಟು ಗಂಡ ಅನ್ನೋ ಮರ್ಯಾದೆನೂ ಇಲ್ಲದೆ ನನ್ನನ್ನೇ ಕೆಲ್ಸಕ್ಕೆ ಹೋಗುವಂತಿದ್ಯಾ? ಯಾಕೆ ನನ್ನ ಕೈ ನಡಿಬೇಕಾದ್ರೆ ನಾನು ನೀನ್ ಚೆನ್ನಾಗಿ ನೋಡ್ಕೊಳ್ಳಿಲ್ವಾ? ನೀನ್ ಕೇಳಿದ್ನೆಲ್ಲ ಕೊಡ್ಸಿದ್ಮೇಲೆ ಆ ರೇಷ್ಮೆ ಸೀರೆನೇ ಬೇಕು ಅಂದೆ, ಅದನ್ನೇ ಕೊಡಿಸ್ದೆ. 5 ಸ್ಟಾರ್ ಹೋಟೆಲ್ ತಿಂಡಿ ತಿನ್ಬೇಕು ಅಂದೆ, ತಿನ್ನಿಸ್ದೆ. ಕಾರ್ನಲ್ಲೇ ಓಡಾಡ್ಸಿದ್ಮೇಲೆ ಈಗೇನ ನನ್ನ ಕರ್ಮ, ನನ್ನ ಟೈಮ್ ಚೆನ್ನಾಗಿಲ್ಲ, ಮನೇಲಿ ಇದ್ದೀನಿ ಅನ್ಬಿಟ್ಟು ಈ ಕೇವಲವಾಗಿ ಮಾತಾಡ್ತೀನಿ ನೀನು. ಅಯ್ಯೋ ಸಾಕ್ ಸುಮ್ನೆ ಇರ್ರಿ, ಅದೆಲ್ಲ ಇದೆಯೇನ್ರಿ ಇವಾಗ ನಾನ್ ಹೊರಗಡೆ ಹೋಗಿ ದುಡ್ಕೊಂಡ್ ಬಂದ್ರೆ 2 ಹೊತ್ತಿನ ಊಟ, ಇಲ್ದೇ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ. ಅದಕ್ಕೆ ಹೇಳ್ತಾ ಇರೋದು ಬಾಯಿ ಮುಚ್ಕೊಂಡು ಕೆಲ್ಸಕ್ಕೆ ಹೋಗುವಂತ. ಲೇ ನೀನ್ ಗೋಲ್ ನೋಡ್ಬಿಟ್ಟು ಆ ಸೀನಪ್ಪ ಬಡ್ಡಿ ಬೇಡ ಅಂದ, ಈ ನಾರಾಯಣಪ್ಪ ಬಿಡ್ತಾನೆ, ನನ್ ಕುತ್ತಿಗೆ ಮೇಲೆ ಕೂತ್ಕೊಳ್ತಾನೆ, ನನ್ ಪ್ರಾಣ ತೆಗಿತಾನ ಅವನು. ಬಾಯಿ ಮುಚ್ಕೊಂಡು ಕೆಲ್ಸಕ್ಕೆ. ನಾಚಿಕೆ ಆಗಲ್ಲ ಈ ಮಾತು ಹೇಳೋದಕ್ಕೆ? ನಾನ್ ದುಡ್ಕೊಂಡ್ ಬಂದಿದ್ದ ದುಡ್ಡನ್ನ ನೀವು ಮಾಡಿರೋ ಸಾಲಕ್ಕೆ ಬಡ್ಡಿ ಅಂತ ಕಟ್ತಾ ಇದೀರಲ್ಲ. ಬೇಕಾದ್ರೆ ನೀವೇ ಹೋಗಿ ಹೊರಗಡೆ ಹೋಗಿ ದುಡ್ಕೊಂಡ್ ಬನ್ರಿ, ಅವಾಗ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ. ಏಯ್ ಯಾರ್ಸ್ ಒದ್ದಾರ ಗೋಡೆಗೆ ಕಚ್ಕೊಂಡ್ಬಿಡ್ಬೇಕು ಹಂಗೆ. ಏನೇ ನನಗ್ ದುಡ್ಡಿನ ಬೆಲೆ ಹೇಳ್ಕೊಡ್ತೇನೆ ನೀನು? ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೇನೆ? ನೋಡೋ ಆಶಾ, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಕೆಲ್ಸಕ್ಕೆ ಹೋಗು. ನಾ ಹೋಗಲ್ಲ ನಾ ಮನೆಯಲ್ಲ ಬಿದ್ದಿರ್ತೀನಿ. ಇರೇ ಮನೇಲೇ ಇರು, ಆದ್ರೆ ಇಲ್ಲಲ್ಲ ನಿಮ್ಮಪ್ಪನ ಮನೇಲಿರು. ಡೈವರ್ಸ್ ನೋಟಿಸ್ ಕಳಿಸ್ತೀನಿ ನಾನು. ಏನ್ರಿ ನೀವು, ನನ್ ಕೈಲ ಆಗ್ತಿಲ್ಲ. ಒಂದ್ ದಿವಸ ಕೆಲ್ಸಕ್ಕೆ ಹೋಗಲ್ಲ ಅಂದಿದ್ದಕ್ಕೆ ಡೈವರ್ಸ್ ತನಕ ಹೊರಟೋದ್ರ. ನಮ್ಮ ಅಪ್ಪನ ಮನೆಗೆ ಹೋಗಲ್ಲ, ಕೆಲ್ಸಕ್ಕೆ ಹೋಗ್ತೀನಿ. ಮೊದ್ಲು ತೊಲಗೆ. ಯಾವ ಶತ್ರುಗೂ ಈ ಕಷ್ಟ ಬರ್ಬಾರ್ದಪ್ಪ. ಶತ್ರು ಅಂತೆ, ಶತ್ರು. ಆಹಾ, ಅದೇನ್ ಹೆಂಗಸ್ರು, ಗಂಡನ್ ಜಾಬಲ್ ದುಡ್ಡಿದ್ರೆ ಕಿಲ ಅಂತ ಇರ್ತಾರೆ, ಇಲ್ಲಾಂದ್ರೆ ಗಂಡನೂ ಶತ್ರು ಆಗ್ಬಿಡ್ತಾನೆ. ಇವತ್ತೇಳು ನಾನು ಕೊಡೋ ಮಾತ್ರೆನ ನುಂಗ್ತೋಳೋ ಇಲ್ವೋ ಅಂತ ಟೆಸ್ಟ್ ಮಾಡಲೇಬೇಕು. ಅಪೂರ್ವ, ತಗೋಮ್ಮ ಮಾತ್ರೆ ನುಂಗು. ಅಯ್ಯೋ, ನೀವೇ ತರಕ್ಕೆ ಹೋದ್ರತೆ? ಇನ್ನೂ ಟಿಫನ್ ಆಗಿಲ್ಲ, ಟಿಫನ್ ಆದ್ಮೇಲೆ ನಾನು ತಗೊಳ್ತೀನಿ. ಅಯ್ಯೋ, ಇದು ಟಿಫನಿಗೆ ಮುಂಚೆನೂ ತಗೊಂಬಂದಂತಮ್ಮ, ಡಾಕ್ಟ್ರ್ ಹೇಳಿದರು. ತಗೋ. ಅಯ್ಯಯ್ಯೋ, ಒಲೆ ಮೇಲೆ ಹಾಲಿಟ್ಟಿದೆ, ಅದು ಉಕ್ಕೋಗುತ್ತೇನೋ. ನಾನು ಹೋಗಿ ಗ್ಯಾಸ್ ಆಫ್ ಮಾಡ್ತೀನಿ, ನೀನು ಟ್ಯಾಬ್ಲೆಟ್ ತಗೋ. ಸದ್ಯ ಅತ್ತೆ ಒಳಗಡೆ ಹೋಗಿದ್ದು ಒಳ್ಳೇದೇ ಆಯಿತು. ಇಲ್ಲಾಂದರೆ ಅವ್ರ ಎದುರುಗಡೆ ಮಾತ್ರೆ ನುಂಗಿ ಆಮೇಲೆ ಉಗುಳ್ಬೇಕಾಗಿತ್ತು. ಲೇ ಅಪೂರ್ವ, ನೀನು ನನಗಿಂತ ಛತ್ರಿ ಕಣೆ. ನಿನಗಿನ್ಮೇಲೆ ಮಾತ್ರೆ ಗಿತ್ರೆ ಕೊಡಲ್ಲ ಕಣೆ. ನಿನ್ನನ್ನು ಮೇಲೆ ಕಳ್ಸೋಕ್ಕೆ ಬೇರೆ ದಾರಿ ಮಾಡ್ತೀನಿ.
ವಾಸಂತಿ, 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 ನಿನಗೋಸ್ಕರ ಕೆಳಗಡೆ ಮನೆ ಪೂರ್ತಿ ಹುಡುಕ್ದೆ. ಸದ್ಯ ಇಲ್ಲಾದ್ರೂ ಇದೆಯಲ್ಲ. ನಾನು ಎಲ್ಲಿದ್ರೆ ನಿಮ್ಗೇನ್ರಿ? ಯಾಕೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದೀಯಾ? ನೀನು ಎಲ್ಲಿದೀಯಾ ಅಂತ ತಿಳ್ಕೊಳ್ಳೋ ಹಕ್ಕು ನನ್ನನ್ನು ಬಿಟ್ರೆ ಬೇರೆ ಯಾರಿಗೆ ಇದೆ? ಓಹೋ, ಕಟ್ಕೊಂಡ್ ಹೆಂಡತಿಗೆ ಮೋಸ ಮಾಡಿ ಇನ್ನೊಂದು ಮದ್ವೆ ಮಾಡ್ಕೊಂಡು ಸಂಸಾರ ಮಾಡ್ತಿರೋ ನಿಮಗೆ ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋ ಹಕ್ಕು ಇನ್ನೂ ಇದೆ ಅಂತ ಅಂದ್ಕೊಂಡಿದ್ದೀರಾ? ನಿನಗೆ ತಲೆಗೆಲೆ ಕೆಟ್ಟಿದ್ದೇನೆ. ಯಾರಿಗೆ ಈ ಮಾತು ಹೇಳ್ತಾ ಇದ್ಯಾ? ನಿಮಗೇನೆ. ಹೌದು, ನಿಮ್ಮ ಹೊಸ ಹೆಂಡತಿನ ಬಿಟ್ಟು ಈ ಹಳೆ ಹೆಂಡತಿನ ಹುಡ್ಕೊಂಡು ಬಂದಿದ್ದೀರಲ್ಲ, ಏನ್ ವಿಷಯ? ನೋಡು, ಏನೇನೋ ಮಾತಾಡಿದ್ರೆ ಸಿಟ್ಟು ಬರೆಸಬೇಡ. ಯಾವಳೆ ಅವಳು ನನ್ನ ಹೊಸ ಹೆಂಡತಿ? ಏನೋ ನೀನು ಮೇಲಿನ ಕೋಪ ಅದೆಲ್ಲ ಮರ್ತು ಮತ್ತೆ ಬಂದ್ರೆ ಬಾಯಿ ಬಂದ ಹಾಗೆಲ್ಲ ಮಾತಾಡ್ತಾ ಇದೀಯಾ. ಬಾಯಿ ಬಂದ ಹಾಗೆ ಮಾತಾಡ್ತಿರೋದು ನಾನಲ್ಲ. ನೀವು ಊರಿನಲ್ಲಿ ಇನ್ನೊಂದು ಮದುವೆ ಆಗಿ ಸಂಸಾರ ಮಾಡ್ತಿರೋ ವಿಷಯ ತಿಳಿದ್ಮೇಲೆನೆ ಇಷ್ಟೆಲ್ಲ ಮಾತಾಡ್ತಿರೋದು. ಯಾವನೇ, ಯಾವ ಹುಚ್ಚನ ನೀನು ಈಗೆಲ್ಲ ಹೇಳಿದನು? ಯಾವ ಹುಚ್ಚನೂ ಹೇಳಿಲ್ಲ. ರಂಗರಾಜು ಅಂತ ಅವರೇ ನನಗೆ ಈ ವಿಷಯನೆಲ್ಲ ಹೇಳಿದ್ದು. ರಂಗರಾಜುನ? ಯಾವನೇ ಅವನು ರಂಗರಾಜು? ಇಲ್ಲಿ ಸಲ್ಲದನ್ನ ಹೇಳಿ ನಿನ್ ತಲೆ ಕೆಡ್ತಿರೋನು? ಅಂದ್ರೆ ನಿಮಗೆ ರಂಗರಾಜು ಯಾರು ಅಂತ ಗೊತ್ತಿಲ್ವಾ? ಪಾಪ, ನಿಮ್ಮ ಊರಿಗೆ ಬಂದು ನಿಮ್ಮ ಹತ್ರ ಮಾತಾಡಿ ನಮ್ಮಿಬ್ರನ್ನ ಒಂದು ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರವ್ರು. ನೋಡು ವಾಸಂತಿ, ನಮ್ಮ ಊರಿಗೆ ಯಾವನು ಬಂದಿಲ್ಲ, ಯಾವ ಪ್ರಯತ್ನ ಪಟ್ಟಿಲ್ಲ. ರಂಗರಾಜು ಅನ್ನೋದನ್ನ ನಾನು ನೋಡೂ ಇಲ್ಲ, ಅವನ ಹೆಸರು ಕೂಡ ಕೇಳಿಲ್ಲ. ಹಾಗಾದ್ರೆ ನೀವ್ ಇನ್ನೊಂದು ಮದ್ವೆ ಆಗಿರೋದು ಸುಳ್ಳ? ವಾಸಂತಿ, ನಿನಗೂ ಮೋಸ ಮಾಡಿ ಇನ್ನೊಂದು ಮದುವೆ ಆಗುವಂತ ಕೆಟ್ಟ ವ್ಯಕ್ತಿ ನಾನಲ್ಲ. ಅವನು ಯಾರೋ ರಂಗರಾಜು ಕರೆಸು, ಅವನು ಗ್ರಾಚಾರ ಬಿಡಿಸ್ತೀನಿ. ನನ್ನನ್ನ ನಿನ್ನಿಂದ ದೂರ ಮಾಡೋಕ್ಕೋಸ್ಕರ ಅವನು ಈ ಸುಳ್ಳು ಕತೆ ಹೇಳಿದಾನೆ. ಕಳ್ಳ. ರಾಜಶೇಖರ, ವಾಸಂತಿ ಫೋನ್ ಮಾಡ್ತಿದ್ದಾಳೋ? ಲೇ, ದಿನ ನೀನಿದೆ ಪುಂಗಿ ಊದೋದಾಗೋಯ್ತು. ನನಗೂ ಕೇಳಿ ಕೇಳಿ ಸಾಕಾಗೋಯ್ತು ಮಗಳೇ. ಏಯ್, ಸುಮ್ಮನೆ ಸೈಲೆಂಟ್ ಆಗಿರೋ. ಅದೇನು ಹೇಳ್ತಾರೆ ಕೇಳೋಣ. ಹಲೋ, ರಂಗರಾಜು ಅವರಿದ್ದಾರಾ? ಹಲೋ, ಯಾರು? ನಾನು ವಾಸಂತಿ ಅಂತ. ಓ, ವಾಸಂತಿ, ಹೇಳಮ್ಮ. ಫ್ರೀ ಆಗಿದ್ದೀರಾ? ಸ್ವಲ್ಪ ಮಾತಾಡಬೇಕಿತ್ತು. ಆ್ಯಕ್ಚುಲಿ ಸ್ವಲ್ಪ ಬ್ಯುಸಿ ಇದ್ದೆ. ಪರವಾಗಿಲ್ಲ, ಏನು ಹೇಳಮ್ಮ. ಅದು ಅವತ್ತು ನೀವು ನನ್ನ ಹತ್ರ ನಿಮ್ಮ ಹೆಂಡತಿ ವಿಷಯ ಹೇಳಿದ್ರಲ್ಲ, ನಾನು ಅದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡಿದೆ.
ಈಗ ಒಂದು ಡಿಸಿಷನ್ ತಗೊಂಡಿದ್ದೀನಿ. ಅದನ್ನು ಫೋನ್ನಲ್ಲೆಲ್ಲ ಹೇಳೋಕ್ಕಾಗಲ್ಲ. ಮನೆಗೆ ಬರ್ತೀರಾ? ಹೌದಾ, ಮನೆಗೆ ಬರ್ಬೇಕಾ? ಬಂದಿದ್ರೆ ಚೆನ್ನಾಗಿರ್ತಿತ್ತು. ಲೌಡ್ ಸ್ಪೀಕರ್ ಆನ್ ಮಾಡ್ತಿದ್ದೀರಾ? ಏನು ಹೇಳಿದೆ ಕೇಳಿಲ್ಲ ವಸಂತಿ? ಅದನ್ನ ಫೋನ್ನಲ್ಲೆಲ್ಲ ಹೇಳೋಕ್ಕಾಗಲ್ಲ. ಮನೆಗೆ ಬರ್ತೀರಾ? ಮನೆಗೆ ಬರೋಕ್ಕೆ ಈಗಲಾ? ಅಲ್ಲ, ನಾನು ಯಾವುದೋ ಒಂದು ಬಿಸ್ನೆಸ್ ಡೀಲಲ್ಲಿ ಇದ್ದೀನಿ, ಸುಮಾರು ಲಕ್ಷಾಂತರ ರೂಪಾಯಿ ವ್ಯವಹಾರ, ಸ್ವಲ್ಪ ಬರೋಕ್ಕೆ ಕಷ್ಟ ಆಗ್ಬೋದಲ್ಲ? ಪ್ಲೀಸ್ ಬರ್ತೀರಾ ಅಲ್ವಾ? ವಸಂತಿ, ನನಗೆ ಬಿಸ್ನೆಸ್ಸು ಲಕ್ಷಾಂತರ ರೂಪಾಯಿ ಮುಖ್ಯ ಅಲ್ಲ. ನನಗೆ ನೀನು ಮುಖ್ಯ. ನೀನು ಸಂತೋಷವಾಗಿರೋದು ಮುಖ್ಯ. ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್. ಬಾಯ್. ಏನು ಹೇಳ್ತೀಯ? ನಾನು ಪುಂಗಿ ಊದ್ತೀನ? ಏಯ್, ಪುಂಗಿ ಊದಿನೇ ಪಳಗಿಸ್ಬೇಕಣ. ಇವತ್ತು ಪಟಾಯಿಸ್ತಾ ಇದ್ದೀನಿ. ಹೆಂಗೆ ಬರಲ್ಲ? ನನ್ನ ಮಗನೇ, ಚೆನ್ನಾಗಿ ಗುಂಡಾಕಿ ಎಂಜಾಯ್ ಮಾಡೋಣ ಅಂತ ಕರ್ಕೊಂಬಂದು ಯಾವಳದ ಕಾಲ್ಗೆ ನನ್ ಬಿಟ್ಬಿಡ್ತೀಯ? ನೀನು ಗುಂಡ ಹಾಕೊಂಡೇ ಎಂಜಾಯ್ ಮಾಡ್ತಾ ಇರು. ನನಗೆ ಬೇರೆ ಕೆಲಸಗಳಿದೆಯಮ್ಮ. ಬಾಯ್. ಗುಂಡ ಹಾಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ. ಹಾಗಾಗಿ ನಂತರ ಪಟಾಯಿಸ್ತಾ ಇರ. ಲೈಫಲ್ಲಿ ಥ್ರಿಲ್ ಇರುತ್ತೆ. ಲೋ ನನ್ ಕತೆ ಏನು ಇನ್ನ ವಾಸಂತಿ. ಆಹಾ,